ಈ ತುಳುನಾಡನ್ನ ನಾಗನ ಭೂಮಿ ಅಂತ ಹೇಳಿ ಕರೆಯೋದ್ರ ಹಿಂದೆ ಒಂದು ರೋಚಕ ಕಥೆ ಇದೆ. ಪರಶುರಾಮ ಕ್ಷತ್ರಿಯರನ್ನ ಹತ್ಯೆ ಮಾಡಿದ ನಂತರ ತನ್ನ ಪಾಪವನ್ನ ಕಳೆಯುವ ಸಲುವಾಗಿ ತನ್ನ ಕೊಡಲಿಯನ್ನ ತ್ಯಜಿಸಿ ತಪಸ್ಸಿಗೆ ಕೂತ್ಕೊಳ್ಳುವಂತಹ ನಿರ್ಧಾರವನ್ನ ಮಾಡ್ತಾನೆ. ಹೀಗೆ ತಪಸ್ಸಿಗೆ ಸರಿಯಾದ ಜಾಗವನ್ನ ಹುಡುಕ್ತಾ ಪಶ್ಚಿಮ ಘಟ್ಟದ ತಪ್ಪಲಿಗೆ ಬಂದು ನಿಲ್ತಾನೆ. ಆದ್ರೆ ಈ ಪ್ರದೇಶವೆಲ್ಲ ಸಮುದ್ರದಿಂದ ಆವರಿಸಲ್ಪಟ್ಟು ಗುಡ್ಡಗಳೆಲ್ಲ ಸಮುದ್ರದ ಮಧ್ಯೆ ಕುದ್ರುವಿನಂತೆ ತಲೆ ಎತ್ತಿ ನಿಂತಿತ್ತು. ಆದ್ರೆ ತಪಸ್ಸಿಗೆ ಸರಿಯಾದ ಜಾಗ ಸಿಗದ ಕಾರಣ ಪರಶುರಾಮ ತನ್ನ ಕೊಡಲಿಯನ್ನ ಎಸೆದು ಅದು ಎಷ್ಟು ದೂರ ಹೋಗಿ ಬೀಳ್ತದೋ ಅಷ್ಟು ದೂರ ಸಮುದ್ರ ಹಿಮ್ಮುಖವಾಗಿ ಚಲಿಸಿ ಭೂಮಿಯನ್ನ ತೆರವು ಮಾಡಿಕೊಡ್ಬೇಕಾಗಿ ಸಮುದ್ರ ರಾಜನನ್ನ ಕೇಳ್ಕೊಳ್ತಾನೆ. ಇದಕ್ಕೊಪ್ಪಿದ ಸಮುದ್ರ ರಾಜ ಹಿಂದಕ್ಕೆ ಚಲಿಸಿ ಭೂಮಿಯನ್ನ ಬಿಟ್ಟುಕೊಡ್ತಾನೆ. ಆದ್ರೆ ಹೀಗೆ ಸಿಕ್ಕಿದಂತಹ ಭೂಮಿ ಸಮುದ್ರದ ಉಪ್ಪಿನ ನೀರಿನಿಂದ ಫಲವತ್ತತೆಯನ್ನ ಕಳೆದುಕೊಂಡಿರುತ್ತೆ. ಇದನ್ನ ಅರ್ಥ ಮಾಡಿಕೊಂಡಂತಹ ಪರಶುರಾಮ ಸರ್ಪರಾಜನಾದ ವಾಸುಕಿಯನ್ನ ತಪಸ್ಸಿನ ಮೂಲಕ ಒಲಿಸಿಕೊಂಡು ತಾನು ಪಡೆದುಕೊಂಡಂತಹ ಭೂಮಿಗೆ ಸರ್ಪಗಳನ್ನ ಕಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾನೆ. ಹೀಗೆ ಲಕ್ಷ ಲಕ್ಷ ಸರ್ಪಗಳು ನಮ್ಮ ಭೂಮಿಗೆ ಬಂದು ಈ ಮಣ್ಣಿನಲ್ಲಿ ರಂಧ್ರವನ್ನ ಕೊರೆದು ಭೂಮಿಯ ಒಡಲಿನಿಂದ ಸಿಹಿ ನೀರನ್ನ ತರ್ತವೆ. ಹಾಗೂ ಭೂಮಿಯ ಮೇಲೆಲ್ಲ ಹುತ್ತಗಳನ್ನ ನಿರ್ಮಿಸಿ ಈ ಮಣ್ಣನ್ನ ಫಲವತ್ತಾಗಿಸ್ತವೆ. ಹೀಗೆ ಸರ್ಪಗಳಿಂದ ಫಲವತ್ತಾದಂತಹ ಈ ಭೂಮಿಯೇ ತುಳುನಾಡು ಅಂತ ಹೇಳುವಂತಹ ನಂಬಿಕೆ ಇದೆ.